ಆಗ್ಯದ. ಸೊ ಹಾಗಾಗಿ ನಾನು ಯತ್ನಾಳ್ ಸಾಹೇಬರಿಗೆ ಇಷ್ಟೇ ಹೇಳ್ತಕ್ಕಂಥದ್ದು, ನಿಮ್ಮ ಜಗಳ ನೀವು ಬಗೆಹರಿಸ್ಕೊಳ್ರಿ, ಸಾಬ್ರಿಗೆ ಮಧ್ಯ ತರಬೇಡ್ರಿ. ನೀವು ನಿಮ್ಮ ರಾಘವೇಂದ್ರ ನಿಮ್ಗಿರೋ ಜಗಳಕ್ಕೆ ನಮ್ಗೆ ಯಾಕೆ ಹೇಳ್ತೀರಿ? ವಿಜಯ್ ಯಾಕೆ ಹೇಳ್ತೀರಿ? ದಯವಿಟ್ಟು ಈಗ ನಿಮ್ಮ ಮೇಲೆ ನಾನು ನೋಟಿಸ್ ಕೊಟ್ಟಿದ್ದೆ, ನೀವು ನಾನು ಹೇಳಿದ್ದಲ್ಲ ಅದು ಮಾಣಿಪಾಡಿ ಹೇಳಿದ್ದು ಅಂಥೇಳಿ ಹಾರಕೆ ಉಟ್ರ ಕೊಟ್ರಿ. ಏನು ಮಾಡಲಿ ನಾನೀಗ? ಬಿಜೆಪಿ ಹೈಕಮಾಂಡ್ ಅವರು ನೋಟಿಸ್ ಕೊಟ್ಟರು ಉಚ್ಚಾಟನೆ ಮಾಡ್ಬೇಕಂತೇಳಿ ಏನೂ ಆಗಲ್ಲ. ಅದು ಬಿ ಜೆ ಪಿಯವರಿಗೆ ಇದನ್ನು ಕಂಟ್ರೋಲ್ ಮಾಡೋಕೆ ಆಗ್ತಿಲ್ಲ, ತಪ್ಪಾಗಿದೆ. ಈಗೇನಾಗದ, ಯಡಿಯೂರಪ್ಪನ ಬಿಟ್ಟರು ನುಕ್ಸಾನು. ಯಡಿಯೂರಪ್ಪನ ಮೇಲೆ ಎಲ್ಲ ಶಕ್ತಿ ಬಿ ಜೆ ಪಿಗೆ ಇದ್ದರೆ ವಾತಾವರಣ ಬೇರೆ ಆಗುತ್ತೆ. ಜಗದೀಶ್ ಶೆಟ್ಟರ್ ಉದ್ಧಾರ ಆಗಿಲ್ಲ, ಅವ್ರನ್ನ ಬಿಟ್ಟು ಇವ್ರು ಆಗಕ್ಕೆ ಸಾಧ್ಯವ? ಆಗಲ್ಲ. ಅದೇನೇ ಇರಲಿ, ಹೌದಪ್ಪ, ಅವ್ರ ಪಾರ್ಟಿಯ ಒಳ ವಿಚಾರ, ನಾನು ಅದ್ರ ಬಗ್ಗೆ ಜಾಸ್ತಿ ಮಾತಾಡಕ್ಕೆ ಹೋಗೋದಿಲ್ಲ. ಯತ್ನಾಳಿಗೆ ಬಿಟ್ಟರು ಏನು ಲಾಸ್ ಆಕತ್ತೆ ನನಗಂತೂ ಲೆಕ್ಕ ಹಾಕಿಲ್ಲ ನಾನು, ಯಾಕಂದ್ರೆ ಅವ್ರಿಗೆ ಯಾರೂ ಮಾಡಲೇ ಇಲ್ವಲ್ಲ. ಅವರು ಯಡಿಯೂರಪ್ಪನ ಬಿಟ್ಟರೆ ಲಾಸ್ ಆಕತ್ತೆ ಅನ್ನಕ್ಕಂಥದ್ದನ್ನು ಪ್ರೂವ್ ಮಾಡಿ ತೋರಿಸ್ಯಾರ ಅವರು. ಸೊ ಹಾಗಾಗಿ ಯಡಿಯೂರಪ್ಪನ ಮೇಲೆ ನನಗೇನು, ನಮ್ಮ ಜಿಲ್ಲೆಯವರು ಅವರು ಶರಣರು, ಬಸವ ಭಕ್ತರು, ನಮ್ಗೆ ಅವ್ರಿಗೇನು ವ್ಯಕ್ತಿಗತವಾಗಿ ಇವನ್ ಪ್ರಹ್ಲಾದ್ ಜೋಶಿ ಜೊತೆಗೂ ಇಲ್ಲ, ಸೈದ್ಧಾಂತಿಕವಾಗಿ ಹೋರಾಟ ಇದೆ ಹೊರತು ಮನಸ್ತಾಪ ಭಿನ್ನಾಭಿಪ್ರಾಯ ಇದೆ ಹೊರತು ಮನ ಭಿನ್ನ ಇಲ್ಲ.